ಆ ಹುಡುಗಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ಕೊಳ್ಳುವಂಥ ಸಣ್ಣ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ನೀನು ಯಾವ ಊರು ಸೀಮೆ ಅಪ್ಪ ಅಮ್ಮ ಅನ್ನೋದನ್ನು ಆ ಹುಡುಗನ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ಯಾವ್ಯಾವ ಆಲೋಚನೆಗಳು ಯಾವ್ಯಾವ ರೀತಿ ಓಡಿರ್ಬೋದು ಅನ್ನೋದು ನೀವು ಯೋಚನೆ ಮಾಡಿ. ನೋಡ್ರಿ, ಹುಡುಗರುಗಳಿಗೆ ಹೆಣ್ಣು ಕೊಡೋಕ್ಕೆ ಸಾವಿರಾರು ಪ್ರಶ್ನೆ. ಆಸ್ತಿ ಇದೆಯಾ, ಸ್ಥಿತಿವಂತರ, ಕೆಲಸ ಏನು ಮಾಡ್ತಾನೆ, ಎಷ್ಟು ಸಂಬಳ ತರ್ತಾನೆ, ಏನೇನು ದುಡಿತಾನೆ, ಎಷ್ಟು ದುಡಿದ್ರೆ ಎಷ್ಟು ನನ್ನ ಮಗಳಿಗೆ ಕೊಡ್ತಾನೆ, ಅಕಸ್ಮಾತ್ ನನ್ನ ಮಗಳಿಗೆ ಇಷ್ಟು ತಿಂಗಳು ಮೇಂಟೆನೆನ್ಸ್ ಅಂತಂದರೆ ಇಷ್ಟು ಮೇಂಟೈನ್ ಮಾಡೋಕ್ಕಾಗುತ್ತಾ, ಇದೆಲ್ಲದ್ರ ನಡುವೆ ಏನಾದರೂ ಅಪ್ಪಿ ತಪ್ಪಿ ಡಿವೋರ್ಸ್ ಆಗೋದ್ರೆ ಅದಕ್ಕೆ ಮೇಂಟೈನ್ ಕಟ್ಸ್ಲಿಕ್ಕೂ ಆ ಹುಡುಗಿಗೆ ಮೇಂಟೆನೆನ್ಸ್ ಕಟ್ಟಲಿಕ್ಕೂ ಅವ್ನು ತಯಾರಿರಬೇಕು. 5 ಸೆಕೆಂಡ್ ತಾಳಿ ಅವನೇನಾದರೂ ಕಟ್ಬಿಟ್ಟಿದ್ರೆ ನಾಳೆ ಇವರಿಬ್ಬರು ಅನೈತಿಕ ಸಂಬಂಧ ನೋಡ್ಕೊಂಡು ಅವ್ನು ಬದುಕಬೇಕಿತ್ತಲ್ಲ. ಸರಿ, ಮಧ್ಯದಲ್ಲಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನ್ಕೊ ಬದುಕಬೇಕು. ಯಾಕಂತಂದ್ರೆ ಇವಳನ್ನ ಕಟ್ಕೊಂಡು ಇವ್ನು ನೆಮ್ಮದಿ ಇಲ್ದಿರೋ ಬಾಳಲ್ಲಿ ಬದುಕೊಂಡು ಇವನು ಕೆಲ್ಸಕ್ಕೆ ಹೋದ್ಮೇಲೆ ಅವನೋ ಕಾಂಪೌಂಡ್ ಹಾರ್ಕೊಂಡು ಬಂದು. ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ನೆನ್ನೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲರೂ ನೋಡಿರ್ತೀರಿ ಈ ವಿಡಿಯೋನ. ಫಸ್ಟ್ ನೀವು ಈ ವಿಡಿಯೋನ ನೋಡ್ಕೊಬನ್ನಿ. ಇದು ಇವತ್ತಿನ ಪರಿಸ್ಥಿತಿ, ಒಂದು ಗಂಡಿನ ಪರಿಸ್ಥಿತಿ. ಒಂದು ಗಂಡಿಗೆ ಈ ರೀತಿ ಅನ್ಯಾಯ ಆದರೆ ಯಾರಾದರೂ ಬಂದು ಕೇಳ್ತಾರ ಅಂತಂದರೆ ಸಾಧ್ಯನೇ ಇಲ್ಲ. ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗಿಲ್ಲ, ನಾನು ಇನ್ನೊಬ್ಬನ ಪ್ರೀತಿಸ್ತಾ ಇದ್ದೀನಿ, ಅವನ್ನೇ ಮದುವೆ ಆಗಬೇಕು ಅನ್ಕೋತಾ ಇದ್ದೀನಿ ಅಂತ ಹೇಳ್ತಾಳೆ. ಈ ಪ್ರಕರಣದಲ್ಲಿ ಆ ಹುಡುಗಿ ತಪ್ಪು ನಾನು ಹೇಳಲಿಕ್ಕೆ ತಯಾರಿಲ್ಲ. ಆ ಹುಡುಗನ ತಪ್ಪ ಹಂಗಾದ್ರೆ ಇಲ್ಲ. ಆ ಹುಡುಗಿಯವ್ರ ಅಪ್ಪ ಅಮ್ಮನ ತಪ್ಪ ಹೌದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಹುಡುಗಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ಕೊಳ್ಳುವಂಥ ಸಣ್ಣ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ನೀನು ಯಾವ ಊರು ಸೀಮೆ ಅಪ್ಪ ಅಮ್ಮ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಇರ್ಬೋದು ಮಗಳಿಗೆ ಒಳ್ಳೆ ಹುಡುಗನ ಕೊಡಬೇಕು ಅನ್ನೋಂಥ ಮನೋಭಾವನೆ ತಮ್ಮಲ್ಲಿರ್ಬೋದು. ಆಕೆ ಪ್ರೀತಿಸಿದ ತಪ್ಪಲ್ಲ. ಆಕೆ ಪ್ರೀತಿಸಿದ್ದನ್ನು ತಾವು ಒಪ್ಕೊಳ್ದಲ್ಲೇ ಇನ್ನೊಂದು ಯಾವುದೋ ಫೋರ್ಸ್ಫುಲ್ಲಿನೋ ಏನೋ ಮದುವೆ ಮಾಡ್ಲಿಕ್ಕೆ ಟ್ರೈ ಮಾಡಿ ಇನ್ನೊಂದು ಹುಡುಗನ ಮನಸ್ಸಿಗೆ ಘಾಸಿ ಮಾಡಿದ್ರಲ್ಲ. ನನಗೆ ಆ ವಿಡಿಯೋ ನೋಡಿದಾಗ ಅನಿಸಿದ್ದು ಭಾಳ ಬೇಜಾರಾಯಿತು. ಎಷ್ಟು ಬೇಜಾರಾಯಿತು ಅಂತಂದರೆ, ಆ ಹುಡುಗನ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ಯಾವ್ಯಾವ ಆಲೋಚನೆಗಳು ಯಾವ್ಯಾವ ರೀತಿ ಓಡಿರ್ಬೋದು ಅನ್ನೋದು ನೀವು ಯೋಚನೆ ಮಾಡಿ. ನೀವೊಬ್ಬ ಹುಡುಗ ಅಥವಾ ನೀನೊಬ್ಬ ವ್ಯಕ್ತಿಯಾಗಿ ಯೋಚನೆ ಮಾಡು. ಆ ಹುಡುಗನ ಮನಸ್ಸಿನಲ್ಲಿ ಎಷ್ಟು ಆಲೋಚನೆಗಳು ಆ ಕ್ಷಣದಲ್ಲಿ ಓಡಿರ್ಬೋದು. ಕೋಪ, ಬೇಜಾರು, ಕಣ್ಣೀರು, ದುಃಖ ಎಲ್ಲವನ್ನ ಆ ಹುಡುಗ ತಡ್ಕೋಬೇಕು ಅಂತಂದರೆ ಅವನು ಮನುಷ್ಯನೇ ಅಲ್ವಾ? ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇದನ್ನ? ಎಲ್ಲಿವರೆಗೂ ಹೋಗ್ತಿದ್ದೀರಾ ಅಂತ ನಾನು ಕೇಳೋವಂಥದ್ದು. ಭಾಳ ಮನ್ಸಿಗೆ ಸಿಕ್ಕಾಪಟ್ಟೆ ನೋವಾಗೋಯ್ತು ಆ ಹುಡುಗನ ಕತೆ ನೋಡಿದಾಗ. ಆ ಹುಡುಗನ ಫ್ಯಾಮಿಲಿ ಕತೆ ಏನು, ಆ ಹುಡುಗಂಗೆ ಮತ್ತಿನ್ನೊಂದು ಹೆಣ್ಣು ಸಿಗುತ್ತಾ? ನೋಡ್ರಿ, ಹುಡುಗರುಗಳಿಗೆ ಹೆಣ್ಣು ಕೊಡೋಕ್ಕೆ ಸಾವಿರಾರು ಪ್ರಶ್ನೆ. ಆಸ್ತಿ ಇದೆಯಾ, ಸ್ಥಿತಿವಂತರ, ಕೆಲಸ ಏನು ಮಾಡ್ತಾನೆ, ಎಷ್ಟು ಸಂಬಳ ತರ್ತಾನೆ, ಏನೇನು ದುಡಿತಾನೆ, ಎಷ್ಟು ದುಡಿದ್ರೆ ಎಷ್ಟು ನನ್ನ ಮಗಳಿಗೆ ಕೊಡ್ತಾನೆ, ಅಕಸ್ಮಾತ್ ನನ್ನ ಮಗಳಿಗೆ ಇಷ್ಟು ತಿಂಗಳು ಮೇಂಟೆನೆನ್ಸ್ ಅಂತಂದರೆ ಇಷ್ಟು ಮೇಂಟೈನ್ ಮಾಡೋಕ್ಕಾಗುತ್ತಾ, ಇದೆಲ್ಲದ್ರ ನಡುವೆ ಏನಾದರೂ ಅಪ್ಪಿ ತಪ್ಪಿ ಡಿವೋರ್ಸ್ ಆಗೋದ್ರೆ ಅದಕ್ಕೆ ಮೇಂಟೈನ್ ಕಟ್ಸ್ಲಿಕ್ಕೂ ಆ ಹುಡುಗಿಗೆ ಮೇಂಟೆನೆನ್ಸ್ ಕಟ್ಟಲಿಕ್ಕೂ ಅವ್ನು ತಯಾರಿರಬೇಕು. ಇಷ್ಟೆಲ್ಲ ಮೆಂಟಲ್ ಸ್ಟ್ರೆಸ್ಸನ್ನು ಒಬ್ಬ ಹುಡುಗ ತಯಾರು ಮಾಡಿಕೊಂಡು ಒಂದು ಮದುವೆಗೆ ತಯಾರಾದರೆ, ಹೀಗೆ ಮದುವೆನ ಮುರಿದು ಬಿದ್ದುಬಿಟ್ರೆ, ಅದು ಯಾವನೋ ಇನ್ನೊಬ್ಬನ ಜೊತೆ ನಾನು ಪ್ರೀತಿ ಮಾಡ್ತಾಯಿದ್ದೀನಿ, ಪ್ರೇಮದಲ್ಲಿದ್ದೀನಿ, ಪ್ರಣಯದಲ್ಲಿದ್ದೀನಿ ಅಂತ ಅಂದ್ಕೊಂಡು ಈ ಹುಡುಗಿ ಅವನ ಜೊತೆ ಏನೋ ನೀನೇನೋ ಒಟ್ಟೋದು ಮದುವೆ ಆಗ್ಬಿಟ್ಟೆ ಕಣಮ್ಮ. ಆ ಹುಡುಗನ ಕತೆ ಹೇಳಮ್ಮ. ನನಗೆ ಇಲ್ಲಿ ಯಾರನ್ನು ದೂಷಿಸಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಈ ಒಂದು ಪ್ರಕರಣ ನೋಡಿದಾಗ. ಇಲ್ಲಿ ಹುಡುಗ ಹುಡುಗಿ ಪ್ರೀತಿಸಿದ ತಪ್ಪಲ್ಲ, ಹುಡುಗ ಹುಡುಗಿ ಪ್ರೀತಿಸಿ ಮದುವೆ ಆಗಿದ್ದು ತಪ್ಪಲ್ಲ. ಅಲ್ಲಿ ನಡೀತಲ್ಲ ಡ್ರಾಮಾ. ಅಷ್ಟು ಡ್ರಾಮಾಗೆ ಅವಕಾಶ ಯಾಕೆ ಕೊಟ್ರಿ? ತಾಳಿ ಕಟ್ಟಕ್ಕೆ ಇನ್ನು 5 ಸೆಕೆಂಡ್ ಅಪ್ಪ ತಾಳಿ. ಇನ್ನು 5 ಸೆಕೆಂಡ್ ತಾಳಿ ಅವನೇನಾದರೂ ಕಟ್ಬಿಟ್ಟಿದ್ರೆ ನಾಳೆ ಇವರಿಬ್ಬರು ಅನೈತಿಕ ಸಂಬಂಧ ನೋಡ್ಕೊಂಡು ಅವ್ನು ಬದುಕಬೇಕಿತ್ತಲ್ಲ. ಸರಿ, ಮಧ್ಯದಲ್ಲಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನ್ಕೊ ಬದುಕಬೇಕು. ಯಾಕಂತಂದ್ರೆ ಇವಳನ್ನ ಕಟ್ಕೊಂಡು ಇವ್ನು ನೆಮ್ಮದಿ ಇಲ್ದಿರೋ ಬಾಳಲ್ಲಿ ಬದುಕೊಂಡು ಇವನು ಕೆಲ್ಸಕ್ಕೆ ಹೋದ್ಮೇಲೆ ಅವನೋ ಕಾಂಪೌಂಡ್ ಹಾರ್ಕೊಂಡು ಬಂದು ಈ ಪರಿಸ್ಥಿತಿ ಎಲ್ಲ ಬರೋದೇನೋ. ಐ ಫೀಲ್ ವೆರಿ ಸಾರಿ ಫಾರ್ ಹಿಮ್. ಐ ಫೆಲ್ಟ್ ವೆರಿ ಸಾರಿ ಫಾರ್ ಹಿಮ್. ನಿಜವಾಗಲೂ ಯಾವ ಗಂಡಸಿಗೂ ಈ ನೋವು ಆಗಬಾರ್ದು, ಯಾವ ಗಂಡಸಿನ ಫ್ಯಾಮಿಲಿಗೂ ಈ ನೋವು ಆಗಬಾರ್ದು. ಎಲ್ಲ ಹೆಣ್ಣಿನ ಮನೆಯವರೇ ಖರ್ಚು ಮಾಡಿಬಿಟ್ಟಿರ್ತಾರೆ ಅಂತಂದರೆ ಯಾರೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲವೂ ನಡೆಯುತ್ತೆ.
ಮದುವೆ ನೀವು ಮಾಡಿಕೊಟ್ರೆ ಸಾಕ್ರಿ, ನಾವು ಮದುವೆ ಆಗ್ತೀವಿ, ಮದುವೆ ಮಾಡ್ಕೊ ಹೋಗ್ತೀವಿ ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಭಾಳ ದೌರ್ಭಾಗ್ಯ ಇದು, ದುರಂತ ಇದು, ಈ ಸಮಾಜದ ಈ ಪೀಳಿಗೆಯ ಬಹಳಷ್ಟು ದೊಡ್ಡ ದುರಂತ ಇದು ಅಂತಲೇ ನನಗನ್ನಿಸುತ್ತೆ. ಆ ಹುಡುಗನ ಮದುವೆ ಏನೋ ಮುರಿದು ಬಿತ್ತು, ಆ ಹುಡುಗನ ಫ್ಯಾಮಿಲಿಯ ಕತೆ ಏನು, ಆ ಹುಡುಗ ಫ್ಯಾಮಿಲಿ ಯಾವ ರೀತಿ ಇದು ಡ್ರಾಮಾನ ತೆಗೆದುಕೊಳ್ಳುತ್ತೆ, ತಡ್ಕೊಳ್ಳುತ್ತೆ, ಸ್ಥಿತಿವಂತರು ಹಣವಂತರು, ಇದ್ರ ಬಗ್ಗೆ ಏನು ಮಾಹಿತಿ ಇನ್ನೂ ಬಂದಿಲ್ಲ. ಸ್ಥಿತಿವಂತರು ಹಣವಂತರೇ ಆದರೂ ಕೂಡ ಯಾರಪ್ಪನ ಮನೆಯಿಂದನೂ ದುಡ್ಡು ತಂದಿರಲ್ಲ, ಕಷ್ಟಪಟ್ಟು ಸಂಪಾದಿಸಿರ್ತಾರೆ. ಇವ್ರ ರೀತಿ ಯಾವುದೋ ಇವಳು ಪ್ರೀತಿ ಪ್ರಣಯಕ್ಕೋ ಏನೋ ಒಂದು ಹೋಗಿ ನಾನು ಇವಳು ಪ್ರೀತಿ ಮಾಡಿದ ತಪ್ಪು ಅಥವಾ ಇವನ್ನೇ ಮದುವೆ ಆಗಬೇಕಿತ್ತು, ಪ್ರೀತಿ ತ್ಯಾಗ ಮಾಡಿ ಮದುವೆ ಆಗಬೇಕಿತ್ತು ಅಂತ ನಾನು ಹೇಳಲ್ಲ. ಮೊದಲೇ ಹೇಳಿ ಅಪ್ಪ ಅಮ್ಮನ ಒಪ್ಪಿಸ್ಬೇಕಿತ್ತು. ಏನು ರೋಗ ಇವ್ರಿಗೆ? ಈ ಅಪ್ಪ ಅಮ್ಮಂದ್ರಿಗೆ ಏನು ರೋಗ? ತಂದು ಇವ್ರನ್ನ ಈ ಥರ ಮಧ್ಯದಲ್ಲಿ ಸಿಗಿಸ್ಬಿಟ್ಟು ಕಾಮಿಡಿ ಪೀಸ್ ಮಾಡೋದ ಈ ಗಂಡನ್ನ? ಐ ಫೆಲ್ಟ್ ವೆರಿ ಸಾರಿ ಫಾರ್ ಹಿಮ್. ನನಗೆ ಗೊತ್ತಿಲ್ಲ ಆ ಹುಡುಗನ ಫ್ಯಾಮಿಲಿ ಯಾವ ರೀತಿ ತಡ್ಕೊಂಡಿದೆಯೋ. ಈ ರೀತಿಯ ಪ್ರಕ್ರಿಯೆಗಳು ಸಮಾಜದಲ್ಲಿ ಆಗಾಗ ನಡೀತಾನೆ ಇರ್ತವೆ. ಅದನ್ನು ಆದಷ್ಟು ತಡಿಬೇಕು ಅಂತಂದರೆ ಇದೆಲ್ಲ ಕೂಡ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೋ ಅಪ್ಪಿತಪ್ಪಿ ಮದುವೆ ಆಗಬೇಕು ಅಥವಾ ಆಸೆ ಪಟ್ಟಿದ್ದಾರೆ ಅಂತಂದರೆ ದಯವಿಟ್ಟು ಮಾಡಿಕೊಟ್ಬಿಡಿ. ಈ ರೀತಿ ಇನ್ನೊಂದು ಹುಡುಗನ ಜೀವನದಲ್ಲಿ ಆಟ ಆಡಬೇಡಿ. ಅವನ ಮನಸ್ಸಲ್ಲಿ ಸಾವಿರಾರು ಆಸೆಗಳು ಹುಟ್ಸ್ಕೊಂಡಿರ್ತಾನೆ, ಅವನ ಮನಸ್ಸಲ್ಲಿ ಸಾವಿರಾರು ಎಕ್ಸ್ಪೆಕ್ಟೇಷನ್ ಹುಟ್ಟಿರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ಗೆಲ್ಲ ಇವತ್ತು ತಣ್ಣೀರು ಹಾಕಿದ್ರೆ ಅವನೇನು ಕನ್ಸ್ಕೊಂಡಿದ್ನೋ ಅವಳ ಜೊತೆ ಹಿಂಗೆ ಸಂಸಾರ ಮಾಡೋಣ, ಹಂಗೆ ಸಂಸಾರ ಮಾಡೋಣ ಅಂತ, ಕೊನೆಗೂ ಎಲ್ಲ ಮುರಿದು ಬಿದ್ದಿದೆ. ಸೊಸೈಟಿ ಎಲ್ಲ ನೋಡಿದೆ, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.